ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವರಿಗೆ ಎದುರಾಯ್ತಲ್ಲ ಮತ್ತೊಂದು ಮಹಾ ಸಂಕಷ್ಟ. ರಾಜಭವನದಿಂದ ಇದೆಯಂಥ ಆಘಾತ ನೋಡಿ. ಸಿದ್ದರಾಮಯ್ಯನವ್ರಿಗೆ ಯಾಕೋ ಟೈಮ್ ಸರಿ ಇಲ್ಲ ಅನ್ಸತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಅತ್ಯಂತ ಗಂಭೀರ ವಿಚಾರ ಒಂದು ಬ್ಲಾಸ್ಟ್ ಆಗಿದೆ ಈಗ. ಇದು ಮುಖ್ಯಮಂತ್ರಿ ಕುರ್ಚಿಗೆ ಸಂಬಂಧಪಟ್ಟ, ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಬಿಗ್ ನ್ಯೂಸ್. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯನವರನ್ನ ಸ್ವಪಕ್ಷೀಯರು ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಮಾಡಿದ್ದಾರೋ ಅಥವಾ ಪ್ರತಿಪಕ್ಷದವರು ಸಿಕ್ಕಾಪಟ್ಟೆ ಪಿನ್ ಟು ಪಿನ್ ಅವ್ರನ್ನ ವಾಚ್ ಮಾಡಿ ಟಾರ್ಗೆಟ್ ಮಾಡ್ತಿದ್ದಾರೋ, ಟೈಮ್ ಸರಿ ಇಲ್ವೋ ಗೊತ್ತಿಲ್ಲ. ಈಗ ಮತ್ತೊಂದು ಗಂಭೀರವಾದ ವಿಚಾರ ಹೊರಬಂದಿದೆ. ಮುಖ್ಯಮಂತ್ರಿಗಳಿಗೆ ಯಾವ ಹಂತದಲ್ಲಾದರೂ ಸಂಕಷ್ಟ ಎದುರಾಗಬಹುದು. ಪ್ರಕ್ರಿಯೆ ಕೈಗೆತ್ತಿಕೊಂಡೇ ಬಿಟ್ಟಿದ್ದಾರೆ ರಾಜ್ಯಪಾಲರು. ಏನು ಹಾಗಾದ್ರೆ? ಮತ್ತೊಂದು ದೂರು ಬಂದಿದೆ ರಾಜ್ಯಪಾಲರಿಗೆ, ಅದು ಕೂಡ ಗಂಭೀರ ಸ್ವರೂಪದ್ದು. ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಅತ್ಯಂತ ನಿರ್ಣಾಯಕವಾಗಿ ಪರಿಣಮಿಸಿದ್ರು ಅಚ್ಚರಿ ಇಲ್ಲ, ಅಂಥದ್ದೊಂದು ದೂರು ಬಂದಿದೆ. ಏನಿದೆ ಆ ದೂರಲ್ಲಿ, ಯಾರು ಕೊಟ್ಟಿದ್ದಾರೆ, ರಾಜ್ಯಪಾಲರು ಈಗ ಏನು ಮಾಡ್ತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ಸ್ನ ಹೇಳ್ತಾ ಹೋಗ್ತೀವಿ ನೋಡಿ. ಮೈಸೂರಿನ PS ನಟರಾಜನ್ ಅವರು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ಆಗಸ್ಟ್ 27ನೇ ತಾರೀಕಿಗೆ ದೂರು ಕೊಟ್ಟಿದ್ದು, ಈಗ ಅದು ಬಹಿರಂಗವಾಗ್ತಾ ಇದೆ. ದೂರಿನಲ್ಲಿ ಏನಿದೆ, ಮಾನ್ಯ ಮುಖ್ಯಮಂತ್ರಿಯವರ ಮೌಖಿಕ ನಿರ್ದೇಶನದ ಅನ್ವಯ ಒಂದು ಕಾಮಗಾರಿ ಮಾಡಿದ್ದಾರೆ. ಆ ಕಾಮಗಾರಿಯಲ್ಲಿ ಎಷ್ಟು ದೊಡ್ಡ ಅಕ್ರಮ ಆಗಿದೆ ಹಾಗಾದ್ರೆ? ಮೌಖಿಕ ಆದೇಶದ ಮೇಲೆ ಯಾಕೆ ಮಾಡಿಸಿದ್ರು ಸಿದ್ದರಾಮಯ್ಯನವರು? ಸಿದ್ದರಾಮಯ್ಯನವರ ಕ್ಷೇತ್ರ, ಅವರ ಸ್ವಕ್ಷೇತ್ರ ವರುಣ ಮತ್ತು ಶ್ರೀರಂಗಪಟ್ಟಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೈಗೊಳ್ಳಲಾಗಿರುವ ಕಾಮಗಾರಿ ಇದು. ಡೀಟೇಲ್ಸ್ ಕೊಡ್ತೀವಿ ನೋಡಿ. ಕರ್ನಾಟಕ ನಗರಾಭಿವೃದ್ಧಿ ವಿಧೇಯಕ 1987 ಸೆಕ್ಷನ್ 15 ಮತ್ತು 25 ವಿರುದ್ಧವಾಗಿ ಈ ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ. ಅಂದರೆ ನಿಯಮ ಮೀರಿ ಅಕ್ರಮವಾಗಿ ಕಾಮಗಾರಿ ನಡೆದಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಒನ್ಸ್ ಅಗೇನ್ ಮೂಡ 387 ಕೋಟಿಗಳ ಕಾಮಗಾರಿಗಳನ್ನು ನಿಯಮಬಾಹಿರವಾಗಿ ಕೈಗೊಂಡಿದೆ. ಎಷ್ಟು? 387 ಕೋಟಿಗಳ ಕಾಮಗಾರಿಯನ್ನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಿಯಮಬಾಹಿರವಾಗಿ ಕೈಗೊಂಡಿದೆ. ಪ್ರಾಧಿಕಾರದಲ್ಲಿ ಹಣವೇ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಆದರೂ ಈ ಕಾಮಗಾರಿ ಕೈಗೊಂಡಿರೋದು ಹೇಗೆ ಅನ್ನೋದು ಇಲ್ಲಿ ಎದ್ದಿರೋ ಪ್ರಶ್ನೆ. ಈಗ ಅಧಿಕಾರ ದುರುಪಯೋಗ ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇದೆ ಅಂತ ಬಂದಿರೋ ದೂರು. ಈ ಬಗ್ಗೆ CBIಗೆ ಕೊಡಬೇಕು, ಮತ್ತೆ ಬೇರೆ ಎಲ್ಲೂ ಅಲ್ಲ, CBIಗೆ ಕೊಡಬೇಕಾಗಿರುವಂತಹ ಗಂಭೀರ ಸ್ವರೂಪದ ಕೇಸ್ ಇದು ಅಂತ ರಾಜ್ಯಪಾಲರ ಮೊರೆ ಹೋಗಿರೋದು. ಅಂದ್ರೆ ಮುಖ್ಯಮಂತ್ರಿಗಳು ಮೌಖಿಕ ಸೂಚನೆ ನೀಡಿದ್ದಾರೆ ಅನ್ಬಿಟ್ಟು ಸಬ್ಜೆಕ್ಟ್ ಇಟ್ಬಿಟ್ಟು ಪಾಸ್ ಮಾಡ್ತಾರೆ. ಇದು ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಸುತ್ತಮುತ್ತ ಇರೋ ಹಳ್ಳಿಗಳ ಪ್ರಾಧಿಕಾರ ಅಲ್ಲ. ಅದಾಗಿದ್ದಾರೆ, ಇದಾಗಿದ್ದಾರೆ, 4-5 ಸಲ ಗೆದ್ದಿದ್ದಾರೆ, ಅನುಭವ ಇದೆ, ಕಾನೂನು ಇಲ್ವಾ? ಅದ್ರ ಜೊತೆಗೆ 8 ಜನ IAS ಆಫೀಸರೇ ಅಧ್ಯಕ್ಷನಾಗಿ ಕೂತಿದ್ರಲ್ಲ ಸರ್, ಅವರು ಕಾನೂನು ಗೊತ್ತಿಲ್ವಾ? ಬಹಳ ವಿಚಿತ್ರ ಅಂದರೆ, ಒಂದು ಕಡತ ಆದಮೇಲೆ ಕಚೇರಿ ಟಿಪ್ಪಣಿ ಇರುತ್ತೆ, ಏನೇನಾಯಿತು ಅಂತ ಎಲ್ಲ ಟಿಪ್ಪಣಿ ಬರಿತಾ ಹೋಗ್ತಾರೆ. ಅದನ್ನೇ ಎತ್ಬಿಟ್ಟಿದ್ದಾರೆ. ಆ 377 ಕೋಟಿಗೂ ಕಚೇರಿ ಟಿಪ್ಪಣಿ ಇಲ್ಲ, ಇದಕ್ಕೂ ಕಚೇರಿ. CBI ತನಿಖೆ ಕೇಳಿ ಯಾವ ವಿಚಾರನ ಈ ತರ 377 ಕೋಟಿ ಖರ್ಚು ಮಾಡಿದಾರಲ್ಲ ಅದು, ಈಗ 45 ಖರ್ಚು ಮಾಡಕ್ಕೆ ಹೊರಟಿದಾರಲ್ಲ ಅದು, ಎರಡನ್ನೂ ಹಾಕಿ ಇದರ ಹಿನ್ನೆಲೆ ಏನು, ಕಾಯ್ದೆ ಭಂಗ ಆಗಿದೆ, ಸಾರ್ವಜನಿಕ ನಿಧಿ ಅಪವ್ಯಯ ಆಗಿದೆ, ಭ್ರಷ್ಟಾಚಾರ ಆಗಿದೆ, ಈ ಒಂದು ದೂರ ಮೇಲೆ ಕೊಟ್ಟಿದ್ದೀವಿ. ನಮ್ಮ ವರುಣ ಕ್ಷೇತ್ರಕ್ಕೆ 40 ಕೋಟಿ, ಮತ್ತು ಶ್ರೀರಂಗಪಟ್ಟಣ, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ 15 ಕೋಟಿ ವೆಚ್ಚ ಮಾಡಲಿಕ್ಕೆ ದಿನಾಂಕ 6/9/23 ಒಂದು ಸಭೆಯಲ್ಲಿ ವಿಚಾರ ಇಡ್ತಾರೆ. ಯಾರು? PS ನಟರಾಜ್ ಅನ್ನೋ ವ್ಯಕ್ತಿ. ಈಗ ರಾಜ್ಯಪಾಲರು ಈ ಬಗ್ಗೆ ಪರಿಶೀಲನೆಗೆ ಮುಂದಾಗಿದ್ದಾರೆ. CSಗೆ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇದು ಗಂಭೀರ ಸ್ವರೂಪದ್ದು ಅಂತ ರಾಜಭವನ ಗಮನಿಸಿ ಸೂಚನೆ ಕೊಟ್ಟಿದ್ದಾರೆ. CSಗೆ ಸೆಪ್ಟೆಂಬರ್ 5ರಂದು ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ ರಾಜ್ಯಪಾಲರು. ಮೈಸೂರಿನ PS ನಟರಾಜ್ ಸಲ್ಲಿಸಿರುವ ದೂರಿನಲ್ಲಿರುವ ಅಂಶಗಳು ಬಹಳ ಗುರುತರವಾಗಿದೆ. ರಾಜಭವನದ ರಿಯಾಕ್ಷನ್ ಇದು ಬಹಳ ಗುರುತರವಾಗಿದೆಯಲ್ಲ ಈ ಆರೋಪ. ಇದರ ಬಗ್ಗೆ ತಕ್ಷಣ ಪರಿಶೀಲಿಸಿ ದಾಖಲೆಗಳ ಸಮೇತ ವಿವರವನ್ನ, ಆ ವರದಿಯನ್ನ ಸಲ್ಲಿಸಿ ಅಂತ ಮುಖ್ಯ ಕಾರ್ಯದರ್ಶಿಗಳಿಗೆ ರಾಜ್ಯಪಾಲರು ತುರ್ತು ರಿಯಾಕ್ಷನ್ಗೆ ಕಳಿಸ್ಕೊಟ್ಟಿದ್ದಾರೆ. ಈಗ ಮುಖ್ಯ ಕಾರ್ಯದರ್ಶಿಗಳಿಗೆ ವರದಿ ಸಲ್ಲಿಸೋದಕ್ಕೆ ರಾಜ್ಯಪಾಲರು ಕೇಳಿದ್ದು
ಆ ನಿಟ್ಟಿನಲ್ಲಿ ಮುಖ್ಯ ಕಾರ್ಯದರ್ಶಿ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ರಾಜ್ಯಪಾಲರಿಂದ ಸ್ವೀಕೃತ ದಾಖಲೆಗಳನ್ನು ಒಳಗೊಂಡಂತೆ ನಗರಾಭಿವೃದ್ಧಿ ಇಲಾಖೆ ವರದಿಯನ್ನು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಕೇಳಿದ್ದು, ಅವರು ಪ್ರಾಸೆಸ್ ಶುರು ಮಾಡಿದ್ದಾರೆ. ಏನೇನು ಡೀಟೇಲ್ಸ್ ಕೊಡಬೇಕು ಅಂತ ಸೆಪ್ಟೆಂಬರ್ 10ರಂದು ಪತ್ರ ಬರೆದು ವರದಿಯನ್ನು ಮುಖ್ಯ ಕಾರ್ಯದರ್ಶಿಗಳು ಕೇಳಿದ್ದಾರೆ. ಸೊ ಈ ಕೇಸ್ನಲ್ಲಿ ಮತ್ತೊಂದು ಮಹಾ ಸಂಕಷ್ಟ ಎದುರಾಗಲಿದೆಯಾ? ಮೌಖಿಕ ಆದೇಶದ ಮೇಲೆ ಕಾಮಗಾರಿ ಅದು ನಿಯಮ ಬಾಹಿರವಾಗಿ ಮಾಡಿಸಿದ್ರ ಸಿದ್ದರಾಮಯ್ಯನವರು. 387 ಕೋಟಿ ಕಾಮಗಾರಿ ನಿಯಮ ಬಾಹಿರವಾಗಿ ನಡೆದಿದೆ ಅಂದರೆ ಏನರ್ಥ? ನಿಜವಾಗಿಯೂ ಕಾಮಗಾರಿಯಲ್ಲಿ ನಡೆದಿದೆಯಾ, ಅಥವಾ ಕಾಮಗಾರಿ ನಡೆದಿದೆ ಅಂತ ತೋರಿಸಲಾಗಿರೋದಾ ಸಲಿಗೆಯಲ್ಲಿ, ಅಥವಾ ಕಾಮಗಾರಿಯಿಂದ ಯಾರಿಗಾದರೂ ಲಾಭ ಮಾಡಿಕೊಡೋ ಪ್ರಯತ್ನ ಆಗಿದೆಯಾ? ಅಧಿಕಾರವನ್ನು ಹೇಗೆ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ? ದುಡ್ಡೇ ಇಲ್ಲದೆ ಇದ್ದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರ ಆ್ಯಕ್ಷನ್ಗೆ ಮುಂದಾಗಿದ್ದು ಹೇಗೆ? ವರುಣ ಸಿದ್ದರಾಮಯ್ಯನವರ ಸ್ವಕ್ಷೇತ್ರದಲ್ಲೇ ನಡೆದಿರೋದ್ರಿಂದ ಇಲ್ಲೇನಾದರೂ ಪ್ರೂವ್ ಆಗಿಬಿಟ್ರೆ, ಕೆಲವು ಸಾಕ್ಷಿಗಳು ಪೂರಕವಾಗಿ ಅನ್ನಿಸಿಬಿಟ್ರೆ ಕಷ್ಟ. ಮುಖ್ಯಮಂತ್ರಿಗಳು ಶಾಸಕರಾಗಿರುವ ಕ್ಷೇತ್ರ, ಅಧಿಕಾರ ದುರ್ಬಳಕೆ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. CBIನೇ ಎಂಟ್ರಿ ಆಗಬೇಕು ಅಂತ ಇವರು ದೂರುದಾರರು ಹೇಳ್ತಿರೋದು. ಇದೆಲ್ಲ ಅಂಶಗಳನ್ನು ಇದು ಅತ್ಯಂತ ಗುರುತರವಾಗಿದೆ. ಮೌಖಿಕ ಆದೇಶದ ಮೇಲೆ ಇದು ಹೆಂಗೆ ನಡೀತು ಅಂತ ರಾಜಭವನ ಈಗ ತಕ್ಷಣ ರಿಪೋರ್ಟ್ ಕೊಡಿ ಅಂತ ಕೇಳಿದ್ದು ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು ಕಡೆ ಮೂಡಾ ಜಟಾಪಟಿ ನಡೀತಿದೆ. ಮೂಡಾ ಕೇಸ್ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಕ್ಕೆ ಸಿಡಿದೆದ್ದಿರೋ ಸರ್ಕಾರ ರಾಜ್ಯಪಾಲರ ಅಧಿಕಾರಕ್ಕೆ ಅಂಕುಶ ಹಾಕ್ತೀವಿ ಅಂತ ಕುಲಪತಿ ನೇಮಕ ಅದು ಇದು ಬದಲಾವಣೆ ಮಾಡೋದಕ್ಕೆ ಹೊರಟಿರೋದು ಗಮನಿಸ್ತಾ ಇದ್ದೀವಿ. ಅದರಿಂದ ರಾಜ್ಯಪಾಲರು ಮತ್ತಷ್ಟು ಮುನಿಸಿಕೊಂಡಿರಬಹುದು. ಅವಕಾಶ ಸೃಷ್ಟಿಯಾದರೆ, ರಾಜ್ಯಪಾಲರು ಸೃಷ್ಟಿಸೋದಕ್ಕಾಗಲ್ಲ, ಅವಕಾಶ ಸೃಷ್ಟಿಯಾದಲ್ಲಿ ಬಹಳ ಗಂಭೀರವಾಗಿ ಪರಿಗಣಿಸ್ತಾರಾ ಅನ್ನೋ ಥರದ ಚರ್ಚೆ ಈ ಜಟಾಪಟಿ ಆಗ್ತಿದೆಯಲ್ಲ ರಾಜಭವನ ಮತ್ತು ಸರ್ಕಾರದ ನಡುವೆ. ಮತ್ತೊಂದು ಕಡೆ ಬರೀ ಮುಖ್ಯಮಂತ್ರಿಗಳದ್ದಲ್ಲ, ಈ ಸರ್ಕಾರ ಶುರುವಾದ ಮೇಲೆ 2023ರಿಂದ ಅಧಿಕಾರಿಗಳ ಮೇಲೆ ಏನೇನು ಆರೋಪ ಇದೆ, ಯಾರ್ಯಾರ ವಿರುದ್ಧ ಕಂಪ್ಲೇಂಟ್ ಆಗಿದೆ, ಕಂಪ್ಲೇಂಟ್ ಆದವ್ರ ಮೇಲೆ ಏನು ಆ್ಯಕ್ಷನ್ ಆಗಿದೆ ಅನ್ನೋ ರಿಪೋರ್ಟನ್ನು ತುರ್ತಾಗಿ ಕೊಡೋದಕ್ಕೆ ಮುಖ್ಯ ಕಾರ್ಯದರ್ಶಿಗಳಿಗೆ ಕಳಿಸ್ಕೊಟ್ಟಿ ಸುದ್ದಿಯನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ವಿ. ಸೊ ರಾಷ್ಟ್ರಪತಿಗಳ ತನಕ ದೂರನ್ನು ರಾಜ್ಯಪಾಲರು ಕಳಿಸ್ಕೊಟ್ಟಿರೋ ಹೊತ್ತಲ್ಲೇ ಬಹಳ ದೊಡ್ಡ ಬೆಳವಣಿಗೆ ಇದು. ಸಣ್ಣ ವಿಚಾರ ಅಲ್ಲ. ಮೌಖಿಕ ಆದೇಶದ ಮೇಲೆ ಅಕ್ರಮವಾಗಿ ಸಿದ್ದರಾಮಯ್ಯನವರು ಇಂಥದ್ದೇನಾದರೂ ಮಾಡಿಸಿದ್ದೇ ಹೌದಾದಲ್ಲಿ ಮುಂದೇನಾಗುತ್ತೆ? ರಿಪೋರ್ಟಲ್ಲಿ ಶಾಲಿನಿ ರಜನೀಶ್ ಅವರು ಏನೇನು ಮಾಹಿತಿ ಕೊಡಲಿದ್ದಾರೆ ರಾಜ್ಯಪಾಲರಿಗೆ, ರಾಜ್ಯಪಾಲರ ಮುಂದಿನ ನಡೆ ಏನು ಕಾದು ನೋಡಬೇಕು. ಸೊ ಈ ದೂರಿನ ಸ್ವರೂಪ ಹೇಗಿದೆ ಅಂದರೆ, ಈಗ ರಾಜ್ಯಪಾಲರಿಗೆ ಬಂದಿರುವಂಥ ಮತ್ತೊಂದು ದೂರಿನ ಸ್ವರೂಪ, ಮೂಡಾ ಕೇಸ್ನಲ್ಲೇನಾದರೂ ಅಕಸ್ಮಾತ್ ಸಿದ್ದರಾಮಯ್ಯನವರು ಪಾರಾಗಿಬಿಟ್ರೆ ಇಲ್ಲಿ ಸಂಕಷ್ಟ ಎದುರಾಗತ್ತಾ ಅನ್ನೋ ಮಟ್ಟಿಗೆ ಸೀರಿಯಸ್ ಆಗಿದೆ. ಮೌಖಿಕ ಆದೇಶದ ಮೇರೆಗೆ ಅಕ್ರಮವನ್ನು ಎಸಗಲಾಗಿದೆ ಅನ್ನುವ ಗಂಭೀರ ಆರೋಪ ವರುಣ ಕ್ಷೇತ್ರದಲ್ಲಿ, ಸ್ವಕ್ಷೇತ್ರದಲ್ಲಿ CM ಪವರ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಬಂದಿರುವ ಗುರುತರ ಆರೋಪ ಇದಾಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.